ಹಲೋ ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಹಾಗೆ ಶ್ರೀಪಾದ್ ಪಾಟೀಲ್. ಸಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದರ ನಡುವೆ ವಾಂಗ್ಚುಕ್ ಅವರು 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಕಾರಣ ಸ್ಮಿತಾ ರಂಗನಾಥ್, ಯಾಕಂತ ಹೇಳಿದ್ರೆ ಈಗಾಗಲೇ ಬಿಜೆಪಿ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಅವರು ಈ ಉಪವಾಸ ಸತ್ಯಾಗ್ರಹನೇ ಒಂದ್ ಕಡೆ ಕೈ ಬಿಡುವಂತ ಪ್ರಯತ್ನ ಆಯಿತು. ಮುಂದೇನಾಗ್ತಾ ಇದೆ? ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯ, ಕೇಂದ್ರ ಸರ್ಕಾರ ಸಿಜೆಪಿ ಜೊತೆ ಮೊದಲ ಸುತ್ತಿನ ಚರ್ಚೆ, ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ನಡೀತಾ ಇರುವಂತಹ ಮಾತುಕತೆ, ಕೇಂದ್ರ ಸಚಿವರಾದ ನಡ್ಡಾ ಜಿತೇಂದ್ರ ಸಿಂಗ್ ಜೊತೆ ಸಭೆ, ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಇದು ಈಗ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಸಭೆ. ಇದು ದೆಹಲಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯ ಆಯಿತು. ಕೇಂದ್ರ ಸರ್ಕಾರ ಬಿಜೆಪಿ ಜೊತೆ ಮೊದಲ ಸುತ್ತಿನ ಚರ್ಚೆ. ಇದು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರುವಂತಹ ಸಾಕಷ್ಟು ಬೇಡಿಕೆಗಳಿದೆ. ಬಹಳ ಪ್ರಮುಖವಾಗಿ ಸಿಜೆಪಿಯಿಂದ 3 ಬೇಡಿಕೆ. ಜೆಪಿ ನಡ್ಡಾ ಅವರು ಹಾಗೆ ಜಿತೇಂದ್ರ ಅವರು ಕೇಂದ್ರ ಸಚಿವರು. ವಾಂಗ್ಚುಕ್ ಅವರು ಹಾಸ್ಪಿಟಲ್ ಇರುವಂತಹ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುವಂತ ನಿಟ್ಟಿನಲ್ಲಿ ಅವರ ಜೊತೆ ಹೋಗಿ ಮಾತನಾಡಿದ್ರು, ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ದಯವಿಟ್ಟು ನೀವು ಈ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಿ ಅಂತ ಹೇಳಿಬಿಟ್ಟು ಅವರ ಬೇಡಿಕೆ ಏನಿದೆ ಅದಕ್ಕೆ ಸ್ಪಂದಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಜ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅಂತೂ 26 ದಿನಗಳ ಉಪವಾಸ ಸತ್ಯಾಗ್ರಹ ಈಗ ಕೊನೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. आप जा रहे हैं प्रोटेस्ट के लिए, मीटिंग के लिए जा रहे हैं आशुतोष? मीटिंग ಏಕಕಾಲಕ್ಕೆ 2 ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯ ಆಗಿದ್ದು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬಂದು ಸೋನಂ ವಾಂಗ್ಚುಕ್ ಅವರ ಮನವೊಲಿಸಿ ಜ್ಯೂಸ್ ಕುಡಿಸುವ ಮೂಲಕ ಅವರ ಉಪವಾಸವನ್ನು ಅಂತ್ಯಗೊಳಿಸಿದ ಸಂದರ್ಭದ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಮಾತುಕತೆಗೆ ಬಿಜೆಪಿ ಪ್ರತಿನಿಧಿಗಳು ಹೋಗ್ತಾ ಇರೋ ಸಂದರ್ಭದ ದೃಶ್ಯ. ಎರಡನ್ನೂ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸೋಕೆ ಆಗ್ರಹಿಸತ್ತು ಸಿಜೆಪಿ. ಸಂಸತ್ ಭವನ, ಸಚಿವರ ಕಚೇರಿ ಅಥವಾ ಮನೆಗೆ ನಾವು ಬರೋದಿಲ್ಲ, ಜಂತರ್ ಮಂತರ್, ಕಾನ್ಸ್ಟಿಟ್ಯೂಷನ್ ಕ್ಲಬ್ ಓಕೆ ಅಂತ ಹೇಳಿ ಸಿಜೆಪಿ ಹೇಳಿತ್ತು. ಅಲ್ಲಿಗೆ ಮಾತುಕತೆ ನಡೆದ್ರೆ ಅಂತ್ಯವಾಗುತ್ತಾ ದೆಹಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆ? ಇಂಥದ್ದೊಂದು ಕುತೂಹಲಕ್ಕೆ ಸದ್ಯಕ್ಕೆ ದೆಹಲಿಯಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಸಾಕ್ಷಿಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದ್ ಕಡೆ ನಿನ್ನೆ ರಾತ್ರಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯ, ಇವತ್ತು ಮಾತುಕತೆ ಸಿಜೆಪಿ ಹಾಗೆ ಸರ್ಕಾರದ ಪ್ರತಿನಿಧಿಗಳ ನಡುವೆ ಅನ್ನೋ ರೀತಿಯ ವಾತಾವರಣ, ವೇದಿಕೆ ಸಿದ್ಧವಾಗಿರೋದು. ಬೇರೆನೆಲ್ಲ ಡೆವಲಪ್ಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂತ್ಯವಾಗುತ್ತಾ ದೆಹಲಿಯ ಪ್ರತಿಭಟನೆ ಅನ್ನೋ ಕುತೂಹಲಕ್ಕೆ ಏನು ಉತ್ತರ ಸಿಗ್ತಿದೆ ಸದ್ಯದ ಮಟ್ಟಿಗೆ? ಡ್ರಾಪ್ ಆಗಿದೆ ನೋಡಿ ಅಭಿಷೇಕ್, ಕಾಲ್ ಕಟ್ ಆಗಿದೆ. ಇವಾಗಿಲ್ಲ ನಮ್ಮ ಪ್ರತಿನಿಧಿ ಅಭಿಷೇಕ್ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಅತಿ ಶೀಘ್ರದಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತಾರೆ. ಸದ್ಯಕ್ಕೆ ದೆಹಲಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ದೆಹಲಿಯ ಪ್ರತಿಭಟನೆಯ ಇನ್ ಡೀಟೇಲ್ಡ್ ರಿಪೋರ್ಟ್ಗಳನ್ನ ನೀವು ಕಳೆದ 3-4 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯ ಹೆಸರಲ್ಲಿ ನಡೆದ ಹಿಂಸಾಚಾರ, ಅದಾದ ನಂತರದಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಕೇಂದ್ರ ಸರ್ಕಾರದ ಭಾಗವಾಗಿ ಭೇಟಿಯಾಗಿ ಅವರ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದು, ಹಾಗೆ ಮಾತುಕತೆಗೆ ಇದೀಗ ವೇದಿಕೆ ಸಿದ್ಧವಾಗಿರೋದು. ಇಲ್ಲಿವರೆಗಿನ ಅಷ್ಟು ಡೀಟೇಲ್ಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸುತ್ತಲೇ ಬಂದಿದ್ದೀರಿ. ಸದ್ಯಕ್ಕಿರುವ ಕುತೂಹಲ, ಕೇಂದ್ರದ ಜೊತೆ ಸಿಜೆಪಿ ಚರ್ಚೆಗೆ ಏನು ಇದೀಗ ವೇದಿಕೆ ಸಿದ್ಧವಾಗಿದೆ. ಅಂತ್ಯವಾಗುತ್ತಾ ದೆಹಲಿಯಲ್ಲಿ ನಡೀತಾ ಇರುವ ಈ ಪ್ರತಿಭಟನೆ ಅಂತ ಹೇಳಿ ಡೀಟೇಲ್ಸ್ನೊಂದಿಗೆ ಮತ್ತೊಮ್ಮೆ ಸಂಪರ್ಕದಲ್ಲಿ ನನ್ನ ಕಲೀಗ್ ಅಭಿಷೇಕ್, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ? ಸಿಜೆಪಿ ಪ್ರತಿಭಟನೆ ಅಂತ್ಯವಾಗುವ ಹತ್ತತ್ರ ಹೋಗ್ತಾ ಇದೆಯಾ ಅನ್ನೋ ರೀತಿಯ ಅನುಮಾನಗಳಿಗೆ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇರೋದು. ಅಂತ್ಯವಾಗುವ ಸಾಧ್ಯತೆಗಳು ಇದೆಯಾ ಅಂತ?
ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಯಾವುದೇ ಲೆಕ್ಕಾಚಾರಕ್ಕೂ ಸರ್ಕಾರದ ಮುಂದೆ ಇಲ್ಲ, ಯೂನಿಯನ್ ಗವರ್ಮೆಂಟ್ ಮುಂದೆ ಇಲ್ಲ. ಅದು ಕೇವಲ ಯುವಕರು ಮಾಡಿರುವಂತಹ ಒಂದು ಹುಚ್ಚಾಟ ಅನ್ನೋ ಒಂದು ವಿಚಾರಕ್ಕೆ ಈಗ ಪ್ರತ್ಯುತ್ತರವನ್ನ ಸರ್ಕಾರ ನೀಡುವಂತದ್ದಾಗಿರ್ಬೋದು, ಸಿಜೆಪಿ ನೀಡುವಂತದನ್ನ ನಾವು ಗಮನಿಸ್ತಾ ಇದ್ದೇವೆ. ಯಾಕಂದ್ರೆ ಮೊದಲ ಹಂತ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಅಂತ ಹೋರಾಟವನ್ನ ಜಂತರ್ ಮಂತರ್ನಲ್ಲಿ ಆರಂಭ ಮಾಡಿದ್ರು. ಇವ್ರ ಜೊತೆಗೆ ಸೋನಮ್ ವಾಂಗ್ಚುಕ್ ರವರು ಸೇರ್ಕೊಂಡಿದ್ರು. ಕಳೆದ 26-27 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಕೇಂದ್ರ ಶಿಕ್ಷಣ ಸಚಿವರಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಒಬ್ಬ ಪ್ರತಿನಿಧಿ ಬಂದು ನಮ್ಮ ಬೇಡಿಕೆಯನ್ನ ಅಹವಾಲನ್ನ ಸ್ವೀಕಾರ ಮಾಡಬೇಕು ಅಂತ ಅವರ ಮನವಿಯಾಗಿತ್ತು. ಆದ್ರೆ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ ನಂತರ ಈಗ ಜೆಪಿ ನಡ್ಡಾ ಅವರಿರ್ಬೋದು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಕಾಂಗ್ರೆಸ್ ಸಿಜೆಪಿ ಆಗಿರ್ಬೋದು, ಸೋನಮ್ ವಾಂಗ್ಚುಕ್ ರವರು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈಗ ಸಭೆ ಆರಂಭ ಮಾಡಿರುವಂತದ್ದು. ಮೊದಲನೇದಾಗಿ ನೀಟ್ ವಿಚಾರವಾಗಿ ನಡೆದಿರುವಂತಹ ಅವ್ಯವಹಾರಗಳಿರ್ಬೋದು, ದೇಶದಲ್ಲಿ ನಡೀತಿರುವಂತಹ ಒಂದಿಷ್ಟು ವಿದ್ಯಾರ್ಥಿಗಳ ವಿಚಾರದಲ್ಲಿ ದೌರ್ಜನ್ಯಗಳಿರ್ಬೋದು, ಒಂದಿಷ್ಟು ಬೇಡಿಕೆಗಳನ್ನ, ಅಹವಾಲುಗಳನ್ನ, ಮನವಿಗಳನ್ನ, ಒತ್ತಾಯಗಳನ್ನ ಸರ್ಕಾರದ ಮುಂದೆ ಇಡಬೇಕು ಅನ್ನೋದು ಸಿಜೆಪಿ ಹಾಗೂ ಸೋನಮ್ ವಾಂಗ್ಚುಕ್ ರವರ ಮನವಿಯಾಗಿತ್ತು. ಈ ಕಾರಣದಿಂದ ಈಗ ಸಭೆ ಆರಂಭ ಆಗಿದೆ. ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ರವರ 1.5 ತಿಂಗಳ ಮೌನ ಇದ್ರು ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ದು, ಅದಕ್ಕೆ ಒಂದು ವಿಡಿಯೋ ಮುಖಾಂತರ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಯಾವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ, ಇವತ್ತಿನ ವಿಶೇಷ ಕ್ಯಾಬಿನೆಟ್ ನಲ್ಲಿ ಏನ್ ಮಾತನಾಡ್ತೇವೆ, ಸೋಮವಾರದ ಸಂಸತ್ನಲ್ಲಿ ಏನ್ ಮಾತಾಡ್ತೇವೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನ್ ಕೆಲಸ ಮಾಡುತ್ತೆ, ಅದರ ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಇರ್ತಾರೆ, ಯಾವ ಕಾಯ್ದೆಯನ್ನ ತರ್ತೇವೆ ಅಂತ ತಿಳಿಸುವಂತ ಕೆಲಸವನ್ನ ಸೋಮವಾರದ ನಂತರ ಮಾಡಲಾಗುತ್ತೆ. ಇದು ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿರವರು, ಪ್ರಿಯಾಂಕಾ ಗಾಂಧಿರವರು, ಅಖಿಲೇಶ್ ಯಾದವ್ ರವರು ಪ್ರಧಾನಿರವರ ಮನೆಯನ್ನ ಮುತ್ತಿಗೆ ಹಾಕೋದಕ್ಕೆ ಹೋದಂತ ಸಂದರ್ಭದ ನಂತರ ಈ ವಿಡಿಯೋ ಬಂದಿರೋದ್ರಿಂದ ಇದು ವಿಪಕ್ಷದ ಗೆಲುವು ಅನ್ನೋ ರೀತಿ ಬಿಂಬಿಸಲಾಗ್ತಿದೆ. ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು, ಸಾಮಾಜಿಕ ವಲಯದಲ್ಲಿ ಅದೇ ರೀತಿ ಸತ್ಯವಾಗಿರೋದು ಅನ್ನೋ ಒಂದು ಧಾಟಿಯಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸೋನಮ್ ವಾಂಗ್ಚುಕ್ ರವರ ಉಪವಾಸವನ್ನ ಕೈಬಿಟ್ಟಿರೋದ್ರ ಹಿನ್ನೆಲೆ ಒಂದು ಹಂತಕ್ಕೆ ದೆಹಲಿಯಲ್ಲಿ ನಡೀತಾ ಇದ್ದಂತ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆಯ ಕಾವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತಾ, ಕೇಂದ್ರ ಸರ್ಕಾರ ಸೋನಮ್ ವಾಂಗ್ಚುಕ್ ರವರ ಮುಖಾಂತರ ಮನವಿಯನ್ನ, ಒತ್ತಡವನ್ನ ಕೇಳಿಸಿಕೊಂಡು ಅದಕ್ಕೆ ಪರಿಹಾರವನ್ನ ನೀಡುತ್ತಾ, ಇದರ ಜೊತೆಗೆ ಹೋರಾಟವನ್ನ ಕೈ ಬಿಡೋದಕ್ಕೆ ಈ ಸಿಜೆಪಿ ಆಗಿರ್ಬೋದು, ಸೋನಮ್ ವಾಂಗ್ಚುಕ್ ರವರಾಗಿರ್ಬೋದು ಯಾವ ರೀತಿ ನಿಲುವನ್ನ ಕೈಗೊಳ್ತಾರೆ ಅನ್ನೋದು ಇವತ್ತಿನ ಸಭೆಯ ನಂತರದ ಔಟ್ಕಮ್ ನಲ್ಲಿ ಗೊತ್ತಾಗಲಿದೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಸಭೆ ನಡೀತಾ ಇದೆ. ಇದರ ಔಟ್ಕಮ್ ಏನು, ಬಾಟಮ್ ಲೈನ್ ಏನು ಅನ್ನೋದನ್ನ ಕೆಲವೇ ಗಂಟೆಗಳಲ್ಲಿ ಬಹಿರಂಗ ಆಗಲಿದೆ. ಸ್ಮಿತಾ, ರೈಟ್, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.